ಹಲೋ ಸ್ನೇಹಿತರೆ, ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಎಕ್ಸ್ಪ್ಲನೇಷನ್ ವಿಡಿಯೋಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೋಡೋಕೊಟ್ಟಿರೋದು ನರುಟೋನ 27ನೇ ಎಪಿಸೋಡು. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಫಾರೆಸ್ಟ್ ಆಫ್ ಡೆತ್ ನ ಸ್ಟೇಜ್ 2 ಎಕ್ಸಾಮ್ಗೆ ರೆಡಿ ಆಗಿರ್ತಾರೆ. ಅಲ್ಲೇ ನಮ್ಮ ಯಾಂಕೋ ಮಿಟರಾಶಿ ಟೀಚರ್ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಇದು ಎಷ್ಟು ಡೇಂಜರ್ ಆದ ಫಾರೆಸ್ಟ್ ಅಂತ. ಆದ್ರೆ ನಮ್ಮ ನರುಟೋ ಮಾತ್ರ ನೀವು ಏನೇ ಹೇಳಿ ನಾನಂತೂ ಭಯ ಪಡೋದಿಲ್ಲ, ಇದನ್ನೆಲ್ಲ ಕೇಳಿ ನಾನು ಭಯನೇ ಪಡೋದಿಲ್ಲ ಅಂತ ಹೇಳ್ತಾನೆ. ಆಗ ನಮ್ಮ ಟೀಚರ್ ಅವನ ಮೇಲೆ ಒಂದು ನೈಫನ್ನ ಎಸಿತಾಳೆ. ಅದು ನಮ್ಮ ನರುಟೋನ ಕೆನ್ನೆಯನ್ನ ಸೀಳಿಕೊಂಡು ಹೋಗಿ ಆ ಕಡೆ ಬೀಳುತ್ತೆ. ಇದನ್ನು ನೋಡಿದ ಎಲ್ಲಾ ಸ್ಟೂಡೆಂಟ್ಸ್ ಭಯ ಬೀಳ್ತಾರೆ. ಯಾಕೆಂದ್ರೆ ನಮ್ಮ ಟೀಚರ್ ಹೇಳ್ತಾರೆ ಇದೇ ರೀತಿ ಧೈರ್ಯವಾಗಿ ಒಳಗೆ ಹೋದ ಎಲ್ಲರೂ ರಕ್ತಸಿಕ್ತವಾಗಿ ಈಚೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ನರುಟೋ ಮಾತ್ರ ಭಯ ಪಡದೆ ಹೇಳ್ತಾನೆ, ನೋಡ್ಬಿಡೋಣ ಈ ಫಾರೆಸ್ಟ್ ನಾನಾ ಅಂತ ನೋಡ್ಬಿಡೋಣ ಅಂತ ಹೇಳ್ತಾನೆ. ಆಗ ನಮ್ಮ ಟೀಚರ್ ಅವರು ಒಂದು ಫಾರ್ಮ್ ಅನ್ನು ಕೊಡುತ್ತಾ ಹೇಳ್ತಾರೆ, ಇದನ್ನ ಚೆನ್ನಾಗಿ ಓದಿ ಇದರಲ್ಲಿ ಒಂದು ಸೈನ್ ಅನ್ನ ಮಾಡಿಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಅದೇನು ಅಂತ ಕೇಳಿದಾಗ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಫಾರೆಸ್ಟ್ ಒಳಗಡೆ ಹೋದವರು ಕೆಲವರೆಲ್ಲ ಸಾವನ್ನಪ್ಪಿದ್ದಾರೆ. ನೀವು ಈ ಫಾರೆಸ್ಟ್ ಒಳಗಡೆ ಹೋದ್ರೆ ನಿಮ್ಗೆ ಏನಾದರೂ ಆದ್ರೆ ನಿಮ್ಮ ಜೀವಕ್ಕೆ ನಾನು ಜವಾಬ್ದಾರಲ್ಲ ಅಲ್ವಾ, ಅದಕ್ಕೆ ಅದರಲ್ಲಿ ಒಂದು ಸೈನ್ ಅನ್ನ ಮಾಡಿಕೊಡಿ ಅಂತ ಕೇಳ್ತಾಳೆ. ಈ ಟೆಸ್ಟ್ ಬಂದು ನಿಮ್ಮ ಸರ್ವೈವಲ್ ಸ್ಕಿಲ್ಸ್ ನ ಚೆಕ್ ಮಾಡೋದಕ್ಕೆ ಆಗಿರುತ್ತೆ. ಈ ಕಾಡಲ್ಲಿ ನದಿಗಳು, ಸೆಂಟ್ರಲ್ಲಿ ಟವರ್ಗಳು ಇರ್ತವೆ. ನೀವು ಏನಾದ್ರೂ ಮಾಡಿ ಫೈಟ್ ಮಾಡಿ ಅಥವಾ ಮೋಸ ಮಾಡಿ, ಆದ್ರೆ ಈ 2 ಸ್ಕ್ರೋಲ್ ಗಳನ್ನ ನೀವು ಪಡೆದುಕೊಳ್ಳಬೇಕು. ಒಂದು ಅರ್ತ್ ಸ್ಕ್ರೋಲ್, ಇನ್ನೊಂದು ಎವೆನ್ ಸ್ಕ್ರೋಲ್. ಟೋಟಲ್ ಆಗಿ 26 ಟೀಮ್ ಈ ಎಕ್ಸಾಮ್ ಅಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅದರಲ್ಲಿ ಅರ್ಧ ಎವೆನ್ ಸ್ಕ್ರೋಲ್ ನ, ಇನ್ನರ್ಧ ಅರ್ತ್ ಸ್ಕ್ರೋಲ್ ನ ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಈಗ ನಾನು ಎಲ್ಲಾ ಟೀಮ್ಗೂ 2ರಲ್ಲಿ ಒಂದು ಸ್ಕ್ರೋಲ್ ನ ಕೊಡಲಾಗುತ್ತದೆ. ಸೊ ಯಾವ ಟೀಮ್ 2 ಸ್ಕ್ರೋಲ್ ನ ತಗೊಂಡು ನಮ್ಮ ಟವರ್ಗೆ ಬರುತ್ತೋ ಅವರು ಗೆದ್ದ ಹಾಗೆ ಅಂತ ಹೇಳ್ತಾರೆ. ಆಗ ನಮ್ಮ ಸಾಕುರ ಕೇಳ್ತಾಳೆ, ಹಾಗಾದ್ರೆ ಅರ್ಧದಷ್ಟು ಟೀಮ್ ಇಲ್ಲಿ ಬಯಲಾಗ್ಬಿಡುತ್ತಲ್ವ ಅಂತ. ಆಗ ನಮ್ಮ ಟೀಚರ್ ಹೇಳ್ತಾರೆ, ಹೌದು, ನಾನು ಈ ಟೆಸ್ಟ್ ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳಲೇ ಇಲ್ವಲ್ಲ ನಿಮಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಟೆಸ್ಟ್ ನ ಮುಗಿಸೋದಕ್ಕೆ 5 ದಿನದ ಡೆಡ್ಲೈನ್ ಅನ್ನು ಕೂಡ ಕೊಡ್ತಾರೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಹಾಗಾದ್ರೆ ನಾವು ಊಟಕ್ಕೆ ಏನ್ ಮಾಡೋದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಕಾಡೆಲ್ಲ ಸುತ್ತಾಡಿ, ಕಾಡಲ್ಲಿ ನಿಮ್ಗೆ ಬೇಕಾದ ಊಟ ಪದಾರ್ಥ ಎಲ್ಲೋ ಒಂದು ಹತ್ರ ಜಾಗದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ನಮ್ಮ ಹುಡುಗರೆಲ್ಲ ಭಯ ಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಒಳಗಡೆ ವಿಷ ಜಂತುಗಳು ಮತ್ತೆ ಕ್ರೂರ ಪ್ರಾಣಿಗಳು ಕೂಡ ಇರುತ್ತೆ ಅಂತ. ಆಗ ನಮ್ಮ ಶಿಖಮರು ಕೇಳ್ತಾನೆ, ಸೆಂಟ್ರಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಆಚೆ ಬರಬಹುದಾ ಅಂತ. ಆಗ ನಮ್ಮ ಟೀಚರ್ ಹೇಳ್ತಾರೆ, ನೀನು ಬರಬಹುದು, ಆದ್ರೆ ನಿನ್ನ ಎದುರಾಳಿ ನಿನ್ನ ಸಾಯದೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಎಷ್ಟೇ ಬುದ್ಧಿವಂತರಾಗಿದ್ರು, ಎಷ್ಟೇ ಶಕ್ತಿಶಾಲಿಗಳಾಗಿದ್ರು ಕೂಡ ನಿಮ್ಮ ಎದುರಾಳಿಗಳು ನಿಮ್ಮನ್ನ ಬಿಡೋದಿಲ್ಲ. ನೀವು ಅಲ್ಲಿಂದ ಆಚೆ ಬರಬೇಕಾದ್ರೆ ನೀವು ಆ ಸ್ಕ್ರೋಲ್ ಅನ್ನ ತಗೊಂಡೇ ಬರಲೇಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಎಕ್ಸಾಮ್ ಅಲ್ಲಿ ಕೆಲವೊಂದು ವಿಷಯಗಳನ್ನು ನೀವು ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ ಅಂತ ಹೇಳ್ತಾರೆ ನಮ್ಮ ಟೀಚರ್. ಅವು ಏನು ಅಂದ್ರೆ, ನಿಮ್ಮ ಟೀಮ್ ನ 3 ಜನ ಸಹ 2 ಸ್ಕ್ರೋಲ್ ತಗೊಂಡು ನಮ್ಮ ಟವರ್ಗೆ ಬರೋಕೆ ಆಗ್ಲಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ. ಎರಡನೇದೇನು ಅಂದ್ರೆ, ಟೀಮ್ ಅಲ್ಲಿ ಇರುವವರು ಯಾರಾದ್ರೂ ಗಾಯಗೊಂಡ್ರೆ ಅಂದ್ರೆ ಮುಂದುವರಿಸಲು ಆಗ್ಲಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ. ಮೂರನೇದು ಬಂದು ತುಂಬಾ ಇಂಪಾರ್ಟೆಂಟ್, ಯಾರು ಆ ಸ್ಕ್ರೋಲ್ ನ ಓಪನ್ ಮಾಡಿ ಓದಬಾರ್ದು ಅಂತ ಹೇಳ್ತಾರೆ ನಮ್ಮ ಟೀಚರ್. ಅಷ್ಟೇ ಅಲ್ಲದೆ ಈ ಎಕ್ಸಾಮ್ ನಲ್ಲಿ ಯಾರು ಸತ್ತೋಗ್ಬೇಡಿ ಅಂತ ಹೇಳಿ ಒಂದೊಂದು ಟೀಮ್ಗೆ ಒಂದೊಂದು ಸ್ಕ್ರೋಲ್ ನ ಕೊಡ್ತಾರೆ. ಸೊ ಈಗ ನಮ್ಮ ಸಾಸ್ಗೆ ಥಿಂಕ್ ಮಾಡ್ತಿರ್ತಾನೆ, ಅದೇನು ಅಂದ್ರೆ ಯಾವ ಟೀಮ್ ಹತ್ರ ಯಾವ ಸ್ಕ್ರೋಲ್ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಈ ಟೆಸ್ಟ್ ತುಂಬಾ ಕಠಿಣವಾಗಿರುತ್ತೆ ಅಂತ. ಇನ್ನೊಂದ್ ಕಡೆ ನಮ್ಮ ಈನೋ ಮತ್ತೆ ಸಾಕುರ ನೀನ್ ಸೋತೋಗ್ತೀರಾ ನೀವು ಸೋತೋಗ್ತೀರಾ ಅಂತ ಜಗಳ ಆಡ್ತಿರ್ತಾರೆ. ಆಗ ಎಲ್ಲಾ ಟೀಮ್ಸ್ ಧೈರ್ಯ ತಗೊಂಡು ನಾವೇ ಗೆಲ್ಲೋದು ಅಂತ ಒಳಗೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಒಬ್ಬರನ್ನೊಬ್ಬರು ಹಿಂಬಾಲಿಸೋಕೆ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಅವರು ಸ್ಕ್ರೋಲ್ ಪಡ್ಕೋಬೇಕಲ್ವಾ ಅದರಿಂದ. ಈಗ ನಮ್ಮ ಶಿಖಮಾರು ಟೀಮ್ ನ ತೋರಿಸ್ತಾರೆ. ಅದರಲ್ಲಿ ಚೋಜಿ ಅಂತ ಒಬ್ಬ ಹುಡುಗ ಇದಾನಲ್ವಾ, ಅವನು ಯಾವಾಗ್ಲೂ ತಿಂತಿರ್ತಾನೆ ಅಂತ. ಅವನು ಅಲ್ಲೂ ಕೂಡ ಸಹ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ನಮ್ಮ ಏನೋ ಕೇಳ್ತಾಳೆ, ಬೇಡ ಬಾ, ನಾವು ಈ ಎಕ್ಸಾಮ್ ಅಲ್ಲಿ ಹೇಗಾದ್ರೂ ಮಾಡಿ ಪಾಸ್ ಆಗಬೇಕು, ಇಲ್ಲಿಂದ ಹೋಗೋಣ ಅಂತ. ಆದ್ರೆ ನಮ್ಮ ಚೋಜಿ ಕೇಳೋದಿಲ್ಲ. ಅದೇ ಟೈಮ್ಗೆ ಅವ್ರನ್ನ ಹಿಂಬಾಲಿಸ್ಕೊಂಡು ಅಲ್ಲಿಗೆ ಒಂದು ಟೀಮ್ ಬರುತ್ತೆ. ಇವರು ಅದನ್ನು ನೋಡಿ ಭಯ ಪಡ್ತಾರೆ. ಆದ್ರೆ ಇವರು ಯಾರು ಕಾಣದಿರೋ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಸೊ ಅದರಿಂದ ಬಚಾವ್ ಆಗ್ತಾರೆ. ಈ ಕಡೆ ನಮ್ಮ ಇನತಾ, ಕೀಬಾ, ಶೀನೋ ಅವರು ಲೀಚಸ್ ನ ಯೂಸ್ ಮಾಡಿ ಒಂದು ಟೀಮ್ ನ ಸೋಲ್ಸ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಟೀಮ್ 7 ನಲ್ಲಿ ನರುಟೋ ಹೇಳ್ತಿರ್ತಾನೆ, ಇದನ್ನೆಲ್ಲ ನಾನು ಆಲ್ರೆಡಿ ನೋಡ್ಬಿಟ್ಟಿದೀನಿ, ಇದರಿಂದ ಏನೂ ಆಗೋದಿಲ್ಲ, ನಾವು ಧೈರ್ಯದಿಂದ ಹೋರಾಡಬೇಕು, ಇದೆಲ್ಲ ನಮ್ಮನ್ನ ಭಯಪಡಿಸೋಕೆ ಸುಮ್ನೆ ಇವರೆಲ್ಲ ಮಾಡ್ತಿರೋ ಆಟಗಳು ಅಂತ ಹೇಳ್ತಾನೆ. ಆಗ ನಮ್ಮ ಸಾಕುರ ನಮ್ಮ ನರುಟೋಗೆ ಒಂದು ಕೊಟ್ಟು ಹೇಳ್ತಾಳೆ, ನಿನಗೆ ಇಲ್ಲಿನ ಸಿಚುವೇಶನ್ ಅರ್ಥ ಆಗ್ತಿಲ್ಲ ನರುಟೋ ಅಂತ, ನೀನ್ ಇನ್ನು ಚಿಕ್ಕ ಮಗು ಆಡ್ದಂಗೆ ಆಡ್ತಾ ಇದೀಯಾ, ನೀನ್ ದೊಡ್ಡವನಾಗಿದ್ಯಾ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಗೆ ನಮ್ಮ ನರುಟೋನ ಅಟ್ಯಾಕ್ ಮಾಡಿ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಸಾಕುರ ಕೇಳ್ತಾಳೆ, ಅವನೇನು ಅಷ್ಟೊಂದು ತಪ್ಪು ಮಾಡ್ಲಿಲ್ಲ, ಯಾಕೆ ಅವನ ಮೇಲೆ ಅಟ್ಯಾಕ್ ಮಾಡ್ತಿದ್ಯಾ ಅಂತ. ಆದ್ರೆ ನಮ್ಮ ಸಾಸ್ಗೆ ಏನು ಆನ್ಸರ್ ಕೊಡದೆ ಅವನ್ನ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ನಮ್ಮ ಸಾಸ್ಗೆ ಫೈಟ್ ಮಾಡ್ತಾ ನಮ್ಮ ನರುಟೋ ಕೇಳ್ತಾನೆ, ನೀನು ನಿಜವಾದ ನರುಟೋನ ಏನ್ ಮಾಡಿದೆ ಅಂತ. ಆಗ ನಮ್ಮ ಸಾಕುರ ಶಾಕ್ ಆಗ್ತಾಳೆ, ಇವನು ಏನ್ ಕೇಳ್ತಿದ್ದಾನೆ ಅಂತ. ಆದ್ರೆ ನಮ್ಮ ನರುಟೋ ಹೇಳ್ತಾನೆ, ನಾನೇ ನಿಜವಾದ ನರುಟೋ ಅಂತ. ಆದ್ರೂ ನಮ್ಮ ಸಾಸ್ಗೆ ನಂಬೋದಿಲ್ಲ. ಯಾಕಂದ್ರೆ ಈ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನಮ್ಮ ನರುಟೋನ ಮುಖದಲ್ಲಿ ಒಂದು ಮಾರ್ಕ್ ಬಿತ್ತು, ಆದ್ರೆ ನಿನ್ನ ಮುಖದಲ್ಲಿ ಅದಿಲ್ಲ ಅಂತ ಹೇಳ್ತಾನೆ. ಆಗ ನಮ್ಮ ನರುಟೋ ಶಾಕ್ ಆಗ್ತಾನೆ. ಅಷ್ಟೇ ಅಲ್ಲದೆ ಈಗಿರೋ ನರುಟೋ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅವನ ನೈಫ್ ಅನ್ನ ಹಿಡ್ಕೊಂಡಿರ್ತಾನೆ. ಇದನ್ನು ನೋಡಿದ ನಮ್ಮ ಸಾಕುರಗೆ ಅರ್ಥ ಆಗುತ್ತೆ ಇವನು ಡೂಪ್ಲಿಕೇಟ್ ಅಂತ. ಹಾಗೆ ನಮ್ಮ ಸಾಸ್ಗೆ ಹೇಳ್ತಾನೆ, ನಿನ್ನ ಟ್ರಾನ್ಸ್ಫಾರ್ಮೇಶನ್ ಜುಟ್ಸು ನರುಟೋಗಿಂತ ತುಂಬಾ ಮೋಸವಾಗಿದೆ, ಯಾರು ನೀನು ಅಂತ ಕೇಳ್ತಾನೆ. ಆಗ ಅಲ್ಲಿ ನಮ್ಮ ನರುಟೋ ರೂಪದಲ್ಲಿದ್ದವನು ಅವನ ನಿಜವಾದ ರೂಪಕ್ಕೆ ಬದಲಾಗ್ತಾನೆ. ನೀವು ಇದನ್ನ ಕಂಡಿಡಿದ್ರು ಸಹ ನಾನು ನಿಮ್ಮ ಇಬ್ಬರನ್ನು ಸಾಯಿಸಿ ಆ ಸ್ಕ್ರೋಲ್ ಅನ್ನ ತಗೊಂಡು ಹೋಗ್ತೀನಿ, ಯಾರ ಹತ್ರ ಇದೆ ಆ ಸ್ಕ್ರೋಲ್ ಅಂತ ಕೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಗೈಸ್, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.